ದರ್ಶನ್ ವಿರುದ್ಧವಾಗಿ ಅಥವಾ ಒಟ್ಟು ಆರೋಪಿಗಳ ವಿರುದ್ಧವಾಗಿ ಸಲ್ಲಿಸಲಾಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೇನ್ ಸಂಗತಿಗಳಿದೆ ಅನ್ನುವಂತ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಹೇಗೆ ಈ ಕ್ರೌರ್ಯ ನಡೆದಿತ್ತು ಅನ್ನುವಂತ ಸಂಗತಿಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಅದರಲ್ಲೂ ಬಹಳಷ್ಟು ಮಂದಿ ಇಲ್ಲಿ ದರ್ಶನ್ ಅವ್ರು ಹೊಡೆದಿರಕ್ಕಿಲ್ಲ, ಅವ್ರ ಫ್ಯಾನ್ಸ್ ಅವರ ಜೊತೆಗಿದ್ದಂಥವ್ರು ಹೊಡೆದಿರ್ಬೋದು, ಅವ್ರ ಫ್ಯಾನ್ಸ್ ಇಡ್ತಾ ಇದ್ದಂತ ವರ್ಷ ಇದು. ಬಟ್ ಬಹಳ ಕ್ಲಿಯರ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ತಾನು ಹೊಡೆದಿದ್ದೆ, ಗುದ್ದಿದ್ದೆ, ಒದ್ದಿದ್ದೆ, ಈ ಏನು ಅಲ್ಲೇ ಇದ್ದಂತ ಈ ಯಾವುದೋ ಒಂದು ಮರದ ಪೀಸ್ ನ ಹಿಡ್ಕೊಂಡು ಅದರಲ್ಲೂ ಕೂಡ ನಾನು ಹೊಡೆದಿದ್ದೆ, ಕಣ್ಣಿಗೆ ಗುದ್ದಿದ್ದೆ, ಎದೆಗೆ ಒದ್ದಿದ್ದೆ, ಕುತ್ತಿಗೆಗೆ ಒದ್ದಿದ್ದೆ. ಎಷ್ಟೋ ಸಂಬಳ ನಿಂದು? 20,000 ಸಂಬಳ ಇಟ್ಕೊಂಡು ಇವಳನ್ನ ಮೇಂಟೈನ್ ಮಾಡಕ್ ಆಗುತ್ತಾ ನಿನಗೆ? ಕಾಲಿಗೆ ಬೀಳು, ಹೊಡಿ ಇವನಿಗೆ ಚಪ್ಪಲಿಲ್ಲಿ. ಇದೆಲ್ಲವೂ ಕೂಡ ಪವಿತ್ರ ಗೌಡಾಳನ್ನ ಸ್ಪಾಟ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಹೊರಸೆಯಾಗಿತ್ತು. ಒಂದೆರಡು ರೀತಿಯಾಗಲ್ಲ, ದರ್ಶನ್ ಕೂಡ ರೇಣುಕಾ ಸ್ವಾಮಿಯನ್ನ ಕಂಡಂತೆನೆ ಬಹಳ ರೀತಿಯಲ್ಲಿ ಟಾರ್ಚರ್ ಕೊಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ಕೂಡ. ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಆಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ದರ್ಶನ್ ಅಂಡ್ ಟೀಮ್ ಆ ಟೈಮ್ ನಲ್ಲಿ ನಡೆಸಿದಂತ ಕ್ರೌರ್ಯ ಕಂಡು ಪವಿತ್ರ ಗೌಡನೇ ಒಂದು ಸಂದರ್ಭದಲ್ಲಿ ಶಾಕ್ ಆಗಿ ಹಿಂದಕ್ಕೆ ಹೋಗಿದ್ರು, ಭಯ ಬಿದ್ದು.